ಕ್ಲಾಸಿಕ್ ಗುರು. ಧೂಳು ದಮ್ಮಕ ಶಾರ್ಪ್ ಮಾತ್ರ. ನಾನು ಓವರಾಗಿ ಹೇಳ್ತಾ ಇದ್ದೀನಿ ಅಂತ ಅನಿಸ್ಬೋದು. ನೀವು ಬಂದು ನೋಡಿ. ಈ ಮೀನು ಸಾರು ಒಂದು ತೊಗೊಳ್ಳಿ, ಸೂಪ್ ಒಂದು ತೊಗೊಳ್ಳಿ, ಸಕ್ಕತ್ತಾಗಿದೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಇವತ್ತು HRBR ಲೇಔಟ್ ಕಮ್ಮನಹಳ್ಳಿನಲ್ಲಿದ್ದೀನಿ. ಸೊ ಬಂದಿರೋ ಜಾಗ ಬಂದ್ಬಿಟ್ಟು ಮಧುರೈ ಪಾಂಡಿ ಮೆಸ್ ಅಂತ. ಇವರು ಹಳೆ ಬ್ರಾಂಚು ಆ ಕಡೆ ಒಂದಿದೆ, ಇಲ್ಲಿಂದ 1 ಕಿಲೋಮೀಟ್ರ್ ಆಗ್ಬೋದು. ಅಲ್ಲಿಗೆ ನಾನು 2-3 ಸರಿ ಹೋಗಿದ್ದೀನಿ. ಬಿರಿಯಾನಿ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಮೀನು ಸಾರಂತೂ ಅದ್ಭುತವಾಗಿರುತ್ತೆ. ಮಧುರೈದು ಅಥೆಂಟಿಕ್ ಟಚ್ ಇರೋವಂಥ ಒಂದು ಅಡುಗೆಗಳು ಸಿಗುತ್ತೆ ಇಲ್ಲಿ. ಸೊ ಈ ಜಾಗ ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀವಿ. ಇದು 2ನೇ ಬ್ರಾಂಚು. ಸೊ ಫೈನ್ ಡೈನಿಂಗ್ ಏರಿಯಾ ಸೆಟಪ್ ಮಾಡಿದ್ದಾರೆ. ಅಲ್ಲಿ ಒಂದು ಚಿಕ್ಕ ಹೋಟ್ಲು, ಸೊ ಅಲ್ಲೇ ಫಸ್ಟಿಂದ ಇತ್ತು. ಈಗ ರೀಸೆಂಟಾಗಿ ಇಲ್ಲಿ ಮೂವ್ ಆಗಿದ್ದಾರೆ. ಅಂದರೆ 2ನೇ ಬ್ರಾಂಚು ಅಲ್ಲೂ ಇದೆ, ಇಲ್ಲೂ ಇದೆ. ಸೊ ನಾವು ಇಲ್ಲಿಗೆ ಬಂದಿದ್ವಿ. 2 ಬ್ರಾಂಚ್ದು ಕಂಪ್ಲೀಟ್ ಅಡ್ರೆಸ್ಸು ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ರೆಫರ್ ಮಾಡ್ಕೊಳ್ಳಿ. ಮತ್ತು ಈ ಜಾಗದಲ್ಲಿ ಸ್ವಲ್ಪ ಪಾರ್ಕಿಂಗ್ ಕಷ್ಟ ಇದೆ. ಈ ಬಿಲ್ಡಿಂಗ್ ಆಪೋಸಿಟ್ನಲ್ಲಿ ಒಂದು ಪೇ ಆ್ಯಂಡ್ ಪಾರ್ಕ್ ಇದೆ. ನೀವೇನಾದ್ರು ಫ್ಯಾಮಿಲಿ ಸಮೇತ ಅಂದರೆ ಸೊ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಬಂದು ತೃಪ್ತಿಯಾಗಿ ತಿನ್ಕೊಂಡು ಹೋಗ್ಬೋದು. ಅದ್ಭುತವಾದ ಅಡುಗೆ ಮಾಡ್ತಾರೆ. ಮೀಲ್ಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಕಂಪ್ಲೀಟಾಗಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ. ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಿದೆ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹಾಗೆ ಈ ವಿಡಿಯೋನ ಜನಕ್ಕೆ ಶೇರ್ ಮಾಡಿ. ನೀವೇನಾದರೂ ಫುಡ್ ಲವರ್ಸ್ ಆಗಿದ್ರೆ ವಿಸಿಟ್ ಮಾಡ್ತೀರಾ ಈ ವಿಡಿಯೋ ಆದಮೇಲೆ. ನಾನಂತೂ ಅದಕ್ಕೆ ಆ ಮಾತು ಮೇಲೆ ನಿಂತ್ಕೊತೀನಿ. ನೋಡ್ತಾ ಇರಿ ಕಂಪ್ಲೀಟ್ ಎಪಿಸೋಡ್. ಈಗ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೇಡಮ್ ನಮಸ್ಕಾರ. ನಿಮ್ಮ ಹೆಸರು? ನಿಮ್ಮ ಹೆಸರು ಮೇಡಮ್? ಇಲಕ್ಕಿಯ. ಓಕೆ ಮೇಡಮ್, ಮಧುರೈ ಪಾಂಡಿ ಮೆಸ್ ಯಾವಾಗ ಸ್ಟಾರ್ಟ್ ಆಯಿತು? ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ರೆಸ್ಟೋರೆಂಟ್ಗೆ? ರೆಸ್ಟೋರೆಂಟ್ ಸ್ಟಾರ್ಟ್ ಆಗಿ ಈಗ 4 ಇಯರ್ಸ್ ಆಗ್ತಾ ಇದೆ. 4 ಇಯರ್ಸ್ ಮುಗೀತು, ಈಗ 5th ಇಯರ್ ರನ್ ಆಗ್ತಾ ಇದೆ. ರೆಸ್ಟೋರೆಂಟಲ್ಲಿ ಅಡುಗೆ ಎಲ್ಲ ನಾನೇ ಮಾಡಿ. ನೀವೇ ಮಾಡೋದು ಕಂಪ್ಲೀಟ್? ಹೌದು, ಕಂಪ್ಲೀಟ್. ಎಲ್ಲ ರೆಸಿಪೀಸ್ ಎಲ್ಲ ನಿಮ್ದೇನೆ? ಹೌದು, ರೆಸಿಪೀಸ್ ಮಾಡೋದು ಮತ್ತು ಹೊಸ ಐಟಮ್ ಏನಾದರೂ ಇಂಟ್ರೊಡ್ಯೂಸ್ ಮಾಡಬೇಕಂದ್ರೆ ಅದೆಲ್ಲ ನಾನು ಮಾಡ್ತೀನಿ. ಏನು ಚೆನ್ನಾಗಿ ಮಾಡ್ತೀರಾ ನೀವು? ಬಿರಿಯಾನಿ ಚೆನ್ನಾಗಿರುತ್ತೆ. ಮಟನ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಮಟನ್ ನಲ್ಲಿ ಅದನ್ನು ತುಂಬ ಚೆನ್ನಾಗಿರುತ್ತೆ. 3rd ಸೊರಾ ಪುಟ್. ಮತ್ತು ಎಲ್ರದ್ದು ಫೇವ್ರೇಟ್ ಅಂತ ಹೇಳಿದ್ರೆ ಫಿಶ್ ಕರಿ. ಫಿಶ್ ಕರಿ ತುಂಬಾ ಚೆನ್ನಾಗಿರುತ್ತೆ. ನಾನು ನಿಮ್ಮ ಇನ್ನೊಂದು ಬ್ರಾಂಚ್ನಲ್ಲಿ ಒಂದು 2-3 ಸರಿ ಊಟ ಮಾಡಿದ್ದೀನಿ. ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೇ ನಾನು ಫ್ಯಾನ್ ಆಗಿದೆ. 2-3 ಸರಿ ನಾನು ಬಂದು ಟೇಸ್ಟ್ ಮಾಡಿದ್ದೀನಿ. ಬಟ್ ಇಲ್ಲಿ ಬರ್ತಾ ಇರೋದು ಫಸ್ಟ್ ಟೈಮು. ಸೊ ಕಿಚನ್ ಎಲ್ಲ ಇಲ್ಲಿ ಓಪನ್ ಕಿಚನ್ ಇಟ್ಟಿದ್ದೀರಾ. ನಿಜವಾಗ್ಲೂ ಈ ಥರ ಎಲ್ಲ ರೆಸ್ಟೋರೆಂಟ್ಸ್ನಲ್ಲಿ ಇದ್ದರೆ ತುಂಬ ಕಸ್ಟಮರ್ಸ್ಗೂ ಒಂದು ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಸೊ ಈ ಕಾನ್ಸೆಪ್ಟ್ ಯಾವ ಥರ ಡಿಸೈನ್ ಮಾಡಿದ್ರಿ? ಇಲ್ಲ, ಈಗ ನಾನೇ ಅಡುಗೆ ಮಾಡಿರೋದ್ರಿಂದ ಕಸ್ಟಮರ್ ಓಪನ್ ಕಿಚನ್ ನೋಡಿದ್ರೆ ಒಂಥರ ಅವ್ರಿಗೂ ಕಾನ್ಫಿಡೆನ್ಸ್ ಬರುತ್ತೆ. ನಮ್ಮ ಫಸ್ಟ್ ಬ್ರಾಂಚಲ್ಲಿ ನೋಡಿದ್ರೆ ಯಾರು ಬೇಕಾದರೂ ಬಂದು ಒಳಗೆ ಬಂದು. ಹೌದು, ನೋಡಿದ್ದೀನಿ ನಾನು. ಸೊ ಐ ಬಿಲೀವ್ ಇನ್ ಅದು ಕ್ವಾಲಿಟಿ ಆಫ್ ಇಂಗ್ರೀಡಿಯೆಂಟ್ಸ್ ಮತ್ತು ನಾವು ಎಷ್ಟು ಕ್ಲೀನಾಗಿ ಮಾಡ್ತೀವಿ ಅದರಲ್ಲಿ ನನಗೆ ಜಾಸ್ತಿ ನಂಬಿಕೆ ಇದೆ. ಯಾಕಂದರೆ ಶಾಪ್ ಓಪನ್ ಆಗಿರೋದ್ರಿಂದನೂ ನಾನೇ ಅಡುಗೆ ಮಾಡ್ತಾ ಇದ್ದೆ. ನನಗೆ ಬರೀ ಹೆಲ್ಪರ್ಸ್ ಅಷ್ಟೇ ಇದ್ದರು. ಸೊ ಹಂಗಾಗಿ ನನಗೆ ಫುಲ್ ಎಲ್ಲ ಕ್ಲೆನ್ಲಿನೆಸ್, ಅದು ಹುಡುಗರಿಗೆ ಒಂದೊಂದು ಸತಿ ಹೇಳ್ತೀನಿ. ನಾನ್ ವೆಜ್ ಕ್ಲೀನ್ ಮಾಡೋದು, ವೆಜ್ ಕ್ಲೀನ್ ಮಾಡೋದೆಲ್ಲ ಒಂದು 3-4 ಟೈಮ್ಸ್ ಕ್ಲೀನ್ ಮಾಡಬೇಕು. ಮತ್ತು ಕ್ವಾಲಿಟಿ ಆಫ್ ಇಂಗ್ರೀಡಿಯೆಂಟ್ಸ್ ಅದೆಲ್ಲ ತುಂಬ ಇಂಪಾರ್ಟೆಂಟ್. ಅದೆಲ್ಲ ನಾನೇ ನೋಡಿ ಚೂಸ್ ಮಾಡ್ತೀನಿ. ಹಂಗಾಗಿ ನನಗೆ ಸ್ವಲ್ಪ ಅದರಲ್ಲಿ ಜಾಸ್ತಿ ಕಾನ್ಫಿಡೆನ್ಸ್. ನಾನು ನಿಮ್ಮ ಕಿಚನಲ್ಲಿ ನೋಡ್ತಾ ಇದ್ದೆ, ಇದು ಎಳ್ಳೆಣ್ಣೆ ಅಂತಾರಲ್ವಾ, ಜಿಂಗರ್ಲಿ ಆಯಿಲ್, ಅದೆಲ್ಲ ನಲ್ಲೆಣ್ಣೆ. ಓಕೆ, ಸೊ ಅದೆಲ್ಲ ಎಲ್ಲಿಂದ ಸೋರ್ಸ್ ಮಾಡ್ತೀರಾ? ಅದೆಲ್ಲ ನಾವು ಮಧುರೈಯಿಂದನೇ ಸೋರ್ಸ್ ಮಾಡ್ತೀವಿ. ಅದು ಚೆಕ್ ಅಂತ ಹೇಳ್ತೇವೆ. ಅದು ಏನು ಹೇಳೋದು, ಚೆಕ್ಕಣೆ. ಅದೇ ಅಲ್ಲಿಂದನೇ ಸೋರ್ಸ್. ಫಿಶ್ ಕರಿಗೆ ಮತ್ತು ಬಿರಿಯಾನಿ ಗೀ ಯೂಸ್ ಮಾಡೋದು ಎಲ್ಲ ಅಲ್ಲಿಂದನೇ ನಾವು ತರಿಸ್ತೀವಿ. ಆ ಕ್ವಾಲಿಟಿ ಚೆನ್ನಾಗಿರ್ಬೇಕು. ಓಕೆ, ಸೊ ನಮ್ಗೆ ಏನೇನು ರೆಕಮೆಂಡ್ ಮಾಡ್ತೀರಾ ಮೇಡಮ್ ತಿನ್ನಕ್ಕೆ? ಈಗ ನೀವು ಟ್ರೈ ಮಾಡಬೇಕಂದ್ರೆ ಖಂಡಿತ ಫಿಶ್ ಕರಿ ಟ್ರೈ ಮಾಡಬೇಕು. ಆಮೇಲೆ ಮಟನ್ ಬಿರಿಯಾನಿ ಟ್ರೈ ಮಾಡಿ, ನಲ್ಲಿ ಟ್ರೈ ಮಾಡಿ.
ಫಿಶ್ ಫ್ರೈ ಶಿಯರ್ ಫಿಶ್ ಫ್ರೈ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಮೀಲ್ಸ್ ವೆಜಿಟೇರಿಯನ್ಸ್ಗೆ ಮೀಲ್ಸ್ ಒಂಚೂರು ಸೊ ಆದಷ್ಟು ಟ್ರೈ ಮಾಡ್ತೀವಿ ಎಲ್ಲ ಡಿಶಸ್ಸು. ತುಂಬ ಥ್ಯಾಂಕ್ಸ್ ಮ್ಯಾಮ್, ಒಳ್ಳೆ ಇನ್ಫಾರ್ಮೇಷನ್ ಕೊಟ್ರಿ ಮಧುರೈ ಪಾಂಡಿ ಮೆಸ್ ಬಗ್ಗೆ. ಸೊ ಈಗ ಊಟ ಟೇಸ್ಟ್ ಮಾಡ್ತೀವಿ. ಥ್ಯಾಂಕ್ ಯು. ನಮಸ್ಕಾರ. ಮಧುರೈ ಪಾಂಡಿ ಮೆಸ್ನಲ್ಲಿ ಆರ್ಡ್ರು ನಾನು ಪ್ಲೇಸ್ ಮಾಡಿದ್ದೀನಿ. ಎಲ್ಲ ರೆಡಿ ಆಗ್ತಾ ಇದೆ. ರೆಡಿ ಆಗೋಕ್ಕೆ ಮುಂಚೆ ಒಂದು ಇನ್ಫಾರ್ಮೇಷನ್ನು, ಇಲ್ಲಿ ಪಾರ್ಕಿಂಗ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ ಈ ಏರಿಯಾನಲ್ಲಿ. ಪೇ ಆ್ಯಂಡ್ ಪಾರ್ಕ್ ಒಂದು ಆಪ್ಷನ್ ಇದೆ ರೆಸ್ಟೋರೆಂಟ್ ಆಪೋಸಿಟ್ನಲ್ಲೇ. ಸೊ ಫ್ಯಾಮಿಲಿ ಸಮೇತ ಬಂದರೆ ನೀವು ಕಾರ್ನಲ್ಲಿ ಬರ್ಬೋದು. ಕಾರಲ್ಲಿ ನೆಮ್ಮದಿಯಾಗಿ ಪಾರ್ಕ್ ಮಾಡಿ ಬಂದು ಒಂದು ಒಳ್ಳೆ ಮೀಲ್ಸು ಮಧುರೈ ಸ್ಟೈಲಲ್ಲಿ ಊಟ ಮಾಡ್ಬೋದು ನೀವು. ಸೊ ನನ್ನ ಆರ್ಡ್ರ್ ಬರಲಿ, ಏನೇನು ಬರ್ತಾಯಿದೆ ಅಂತ ನಿಮಗೆ ಹತ್ರದಿಂದ ತೋರಿಸ್ತೀನಿ. ಸೊ ಎಲೆ ಬಂದಿದೆ. ಸೊ ಇಲ್ಲಿ ಪಕ್ಕ ಬಾಳೆ ಎಲೆ ಊಟ. ಸೊ ಬರಲಿ ಒಂದೊಂದೇ ಡಿಶಸ್ಸು ತೋರಿಸ್ತೀನಿ. ಮಧುರೈ ಪಾಂಡಿ ಮೆಸ್ನಲ್ಲಿ ಸಿಕ್ಕಾಪಟ್ಟೆ ವೆರೈಟಿ ಡಿಶಸ್ ಇವತ್ತು ಆರ್ಡ್ರ್ ಮಾಡಿರೋದು. ನನ್ನ ಟೇಬಲ್ ಮನೇಲಿ ಒಂದು ಸೆಟ್ಲಾಗಿದೆ. ಆರ್ಡ್ರ್ ಮಾಡಿರೋಂಥ ಡಿಶಸ್ ಯಾವುದು ಅಂದರೆ ಒಂದು ನಲ್ಲಿ ಫ್ರೈ ಮತ್ತು ಬೀಚ್ ಪರೋಟ. ಇಲ್ಲಿ ನೂಲ್ ಪರೋಟನು ಸಿಕ್ಕಾಪಟ್ಟೆ ಫೇಮಸ್ಸು, ಬಟ್ ನಾನು ಬೀಚ್ ಪರೋಟ ತರಿಸ್ಕೊಂಡಿದ್ದೀನಿ. ಮತ್ತು ಇಲ್ಲಿನ ಫೇಮಸ್ಸು ಒಂದು ಮಟನ್ ಎಲಂಬು ಸೂಪ್ ಅಂತಾರೆ, ಅಂದರೆ ಬೋನ್ ಸೂಪ್, ಅದು ಮಟನ್ ಸೂಪು. ಸೊ ಅದು ಮೀನು ಸಾರಿನಲ್ಲಿ ಇರೋವಂಥ ಮೀನು ಯಾವುದು ಅಂದರೆ ಬಾಂಗಡೆ ಮೀನು. ಮತ್ತು ಮಧುರೈ ಸ್ಟೈಲ್ ಅಥೆಂಟಿಕ್ ಟಚ್ ಇರುವಂಥ ಒಂದು ಮಟನ್ ಬಿರಿಯಾನಿ, ಪರೋಟಾಗೆ ಸಾಲ್ನ, ಮತ್ತು ಇಲ್ಲೊಂದು ಚಿಕನ್ ಫ್ರೈ ಇದೆ, ಮತ್ತು ಕೋಲಾ ಉರುಂಡೆ ಇದೆ, ನಮ್ಮ ಕೈಮಾ ಉಂಡೆಗಳು ಅದು. ಸೊ ಅದೊಂದಿದೆ. ಮತ್ತು ತುಂಬಾ ಸ್ಪೆಷಲ್ಲು, ಬೆಂಗಳೂರಿನಲ್ಲಿ ತುಂಬ ಕಡೆ ಸಿಗುತ್ತೋ ಇಲ್ಲೋ ನನಗಂತೂ ಗೊತ್ತಿಲ್ಲ, ಶಾರ್ಕ್ ಮೀನ್ದು ಪುಟ್ಟು, ಸುರಾ ಪುಟ್ಟು ಅಂತಾರೆ, ಇಲ್ಲಿ ಸಿಗೋದು ಅಂಥದ್ದು. ಸೊ ನಾನು ಅದನ್ನು ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀನಿ. ಮತ್ತು ವೆಜ್ ಮೀಲ್ಸು. ಸೊ ಮೀಲ್ಸಲ್ಲಿ ಒಂದು 2 ಥರದ ಪಲ್ಯ, ಮತ್ತು ಪಪ್ಪು, ಸಾಂಬಾರು, ಚಟ್ನಿ ಪುಡಿ, ತುಪ್ಪ ಎಲ್ಲ ಕೊಡ್ತಾರೆ. ಸೊ ತಡ ಮಾಡಿದೆ, ಇವತ್ತು ಜಾಸ್ತಿ ಡಿಶಸ್ ಇದೆ. ರಪ್ ಅಂತ ಸ್ಟಾರ್ಟ್ ಮಾಡಿಬಿಡೋಣ ಬನ್ನಿ. ತಡ ಮಾಡಿದೆ. ಮಟನ್ ಎಳಂಬು ಸೂಪ್, ಮಟನ್ ಬೋನ್ಸ್ನಲ್ಲೇ ಮಾಡುವಂಥದ್ದು. ಸೊ ನೋಡಿ, ಒಂದು ನಲ್ಲಿ ಮೂಳೆ ಹಾಕಿದ್ದಾರೆ. ಮತ್ತು ಅಲ್ಲಲ್ಲಿ ಸಿಗುವಂಥ ಕೊಬ್ಬು. ಸೊ ಚೆನ್ನಾಗಿ ಬೇಯಿಸಿ ಬಿಸಿ ಕೊಡ್ತಾರೆ. ದೇವರಾಣೆಗೂ ಇದಕ್ಕೆ ಅಂತ ಹುಡ್ಕೊಂಬರ್ಬೋದು. ತುಂಬ ಕಡೆ ಕಾಲು ಸೂಪ್ ಕುಡಿದು ಇದು ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡ್ತಾ ಇದೆ. ಒಳ್ಳೆ ಆ್ಯಪಟೈಸರ್ ಇದು. ದೇವರಾಣೆಗೆ ಹೇಳ್ತೀನಿ, ಈ ಮಟನ್ ಬೋನ್ ಸೂಪ್ಗಾದರೂ ಹುಡ್ಕೊಂಬರ್ಬೋದು, ತುಂಬಾ ಚೆನ್ನಾಗಿದೆ. ಸೊ ಬಂದರೆ ಮಾತ್ರ ಖಂಡಿತ ಇಷ್ಟಪಡ್ತೀರಾ ಇದನ್ನು. ನೆಕ್ಸ್ಟು ತಡ ಮಾಡಿದೆ, ನಾನು ಟೇಸ್ಟ್ ಮಾಡಬೇಕು ಅಂದ್ಕೊಂಡಿರೋದು ಮಟನ್ ನಲ್ಲಿ ಫ್ರೈ. ನೋಡಿ ಯಾವ ಥರ ಇದೆ ಕ್ಲೋಸಪ್ನಲ್ಲಿ. ಈ ಒಂದು ಡಿಶ್ಶು ತುಂಬ ಲಿಮಿಟೆಡ್ ಇರುತ್ತೆ, ಬೇಗ ಬಂದರೆ ಮಾತ್ರ ಸಿಗೋವಂಥದ್ದು. ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆಯಂತೆ. ಮಸಾಲೆ ಮಾತು ಧಮಾಕ.
ಮೈಲ್ಡ್ ಮಸಾಲೆ ಅಟ್ ದ ಸೇಮ್ ಟೈಮ್ ಸಿಕ್ಕಾಪಟ್ಟೆ ರುಚಿ ಇದೆ. ನೀಟಾಗಿ ಬಂದ್ಬಿಡ್ತು. ನಲ್ಲಿ ಎಲ್ಲ ಬಿಸಿ ಇದ್ದಾಗೆ ತಿನ್ಬಿಡ್ಬೇಕು, ಇಲ್ಲಾಂದರೆ ಅದು ಒಳಗಡೆ ಇರೋದು ಬರೋದಿಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಮ್ಮ ಸೋಮು ಬಂದಿದ್ರೆ ಇವತ್ತು ಹೆವಿ ಖುಷಿ ಪಟ್ಟಿರೋನು, ಮಿಸ್ ಮಾಡ್ಕೊಂಡ. ಆಹಾ, ಸೂಪರ್ ಗುರು. ಸೊ ನಾನು ಸ್ವಲ್ಪ ಲೇಟ್ ಮಾಡೋದು ಬೇಡ, ಈ ವೀಚು ಪರೋಟ ತಿನ್ಬಿಡೋಣ ಅಂತ. ಸೊ ಇದಕ್ಕೆ ಅನ್ನನ ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ವೀಚ್ ಪರೋಟನ ನೀಟಾಗಿ ಮುರ್ಕೊಂಬಿಡೋಣ. ನೋಡಿ ಎಷ್ಟು ಸಾಫ್ಟಾಗಿದೆ. ಆಹಾ. ಸೊ ಇದಕ್ಕೆ ಇಲ್ಲಿ ಇಟ್ಕೊಂಡು ಕೊಟ್ಟಿರೋ ಸಾಲನ್ನ ಚೆನ್ನಾಗಿ ಮಿಕ್ಸ್ ಮಾಡಿ, ಚಿಕನ್ ಸಾಲನ್ನ ಹೊಗೆ ಆಡ್ತಾಯಿದೆ, ಪರೋಟ ಮೇಲೆ ಹಾಕ್ಕೊಂಬಿಡೋಣ. ಚೆನ್ನಾಗಿ ನೆನೆಸ್ಬಿಟ್ಟು ಪರೋಟಾನ ಟೇಸ್ಟ್ ಮಾಡ್ಬಿಡ. ಆಹಾ, ಚಿಕನ್ ಸಾರಿದು ಸಾಲ್ನ ಅಂತಾರೆ ಅವರು. ಎಷ್ಟು ಚೆನ್ನಾಗಿ ನೆನ್ಕೊಂಬಿಡ್ತು ಅಂದರೆ ಪರೋಟ ಹಲ್ವಾ ಥರ ಹೋಗಿದೆ. ತುಂಬ ಜನ ನೂಲ್ ಪರೋಟ ತೊಗೊತಾ ಇದ್ದಾರೆ. ನಾನು ಆಲ್ಮೋಸ್ಟ್ ಎಲ್ಲ ಟೇಬಲ್ನಲ್ಲೂ ನೋಡಿದ್ದೀನಿ. ದಿಸ್ ಆಲ್ಸೋ ಬೆಸ್ಟ್. ಇದು ಸಿಲೋನ್ ಪರೋಟ, ವೀಚ್ ಪರೋಟ ಅಂತಾರೆ. ಸೊ ಸಿಲೋನ್ ಪರೋಟ ಟೈಪ್ ಇರೋವಂಥ ಒಂದು ಇದು. ಸೊ ಮಡಚಿ ಕೊಡ್ತಾರೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ, ತೆಳ್ಳಕ್ಕಿದೆ. ಸೊ ಸಾಲ್ನ ಜೊತೆ ಸೂಪರ್ ಕಾಂಬಿನೇಷನ್ನು. ನಾನು ತಡ ಮಾಡಿದೆ, ಈ ರೈಸ್ ಜೊತೆ ಸ್ವಲ್ಪ ಪಪ್ಪು ಹಾಕ್ಕೊಂಬಿಡ್ತೀನಿ. ಗಟ್ಟಿ ಪಪ್ಪು, ಒಳ್ಳೆ ರೈಸ್ ಇದು. ಎಷ್ಟು ಬಿಡಿ ಬಿಡಿಯಾಗಿದೆ ನೀವೇ ನೋಡಿ. ನಾನು ಎ ಸಿನಲ್ಲಿ ಸ್ವಲ್ಪ ಆರಿಸ್ಬಿಟ್ಟಿದ್ದೀನಿ, ಬಿಸಿ ಇದ್ದಿರೋ ತುಪ್ಪ ಹಾಕ್ಕೊಬೋದಾಗಿತ್ತು. ನೀವು ಬಂದರೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಪಪ್ಪುನ ಟ್ರೈ ಮಾಡಿ. ಗೊಂಗೂರ ಹಾಕಿದ್ದಾರೆ, ಲೈಟಾಗಿ ಹುಳಿ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಚಟ್ನಿ ಪುಡಿ ಹಾಕ್ಕೊಂಡಿದ್ದಿದ್ರೆ ಸ್ವರ್ಗ ಗುರು. ಧೂಳು ಧಮಾಕ ಇರ್ತಾಯಿತ್ತು. ನನಗೆ ಹಾಗೆ ಇಷ್ಟ ಆಗ್ತಾಯಿದೆ. ಪಪ್ಪು ಅನ್ನ ಜೊತೆಯಲ್ಲಿ ಈ ಒಂದು ಚಿಕನ್ ಫ್ರೈ ಕಾಂಬಿನೇಷನ್ ಯಾವ ಥರ ಇರುತ್ತೆ ನೋಡೋಣ ಬನ್ನಿ. ನೋಡಿ, ಪಕ್ಕಾ ಮಧುರೈ ಟಚ್ ಇರುವಂಥ ಚಿಕನ್ ಫ್ರೈ ಇದು. ಸೊ ಇಲ್ಲಿಟ್ಕೊಂಡು ಅನ್ನದ್ಮೇಲೆ ಸ್ವಲ್ಪ ಮಾಂಸನ ಮುರ್ಕೊಂಡು ಪಪ್ಪು ಜೊತೆ ಇಟ್ಕೊಂಡು ತಿಂದರೆ ದೇವ್ರ ನನಗೆ ಮಾತು ಬರ್ತಾಯಿಲ್ಲ. ಚಿಕನ್ ಫ್ರೈ ಅಂತೂ ನೋಡೋಕ್ಕೆ ಫುಲ್ಲು ಮಸಾಲೆ ಭರಿತವಾದ ಒಂದು ಲುಕ್ ಇದೆ ಅದಕ್ಕೆ, ಮತ್ತು ಮೈಲ್ಡ್ ಆಗಿದೆ. ಅಟ್ ದ ಸೇಮ್ ಟೈಮ್ ಹೆವಿ ಟೇಸ್ಟು. ಸ್ಲೋ ಕುಕ್ ಮಾಡಿದ್ದಾರೆ. ಕೆಲವೊಂದು ಡಿಶಸ್ ತೊಗೊಂಡೇ ಆರಾಮ್ಸೆ ತೃಪ್ತಿಪಟ್ಟು ಹೊಟ್ಟೋಗ್ಬೋದು ಇಲ್ಲಿಂದ. ನಾನು ಆಗಲೇ ಹೇಳಿದಾಗೆ ಆ ಬೋನ್ ಸೂಪು, ಮೀಲ್ಸ್ ತಗೊಂಡು ಈ ಥರ ಫ್ರೈ ಏನಾದರೂ ತೊಗೊಂಬಿಟ್ರೆ ತೃಪ್ತಿ ಆಗುತ್ತೆ. ಇಲ್ಲಿಂದ ಸ್ಪೆಷಲ್ಲು ಆಗಲೇ ಹೇಳಿದೆ, ಶುರಾ ಪುಟ್ಟು ಅಂತಾರವರು, ಶಾರ್ಕ್ ಮೀನು. ಅದು ಈ ನಮ್ಮ ಅನ್ನಕ್ಕೆ ಹಾಕ್ಕೊಂಡು, ಅಂದರೆ ಆ ಪಪ್ಪು ಅನ್ನಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಟೇಸ್ಟ್ ಮಾಡ್ತೀನಿ. ಫಸ್ಟ್ ಹಂಗೆ ಟೇಸ್ಟ್ ಮಾಡ್ತೀನಿ ಯಾವ ಥರ ಇದೆ ನೋಡಿ ಬನ್ನಿ. ಉಪ್ಪಿಟ್ಟು ಥರ ಇದೆ. ಇಲ್ಲಾಂದರೆ ನಾವು ಬಸ್ಸಾರು ಮಾಡಿದಾಗ ಸೊಪ್ಪು ಪಲ್ಯ ಎಲ್ಲ ಬೇಳೆ ಎಲ್ಲ ಸಪ್ರೇಟಾಗಿ ಎತ್ತಿಟ್ಟಿರ್ತೀರಲ್ವ, ಸೊ ಆ ಪಲ್ಯ ಮಾಡ್ತೀವಿ ನೋಡಿ, ಅದೇ ಥರ ಇದೆ ಅದು ನೋಡೋಕ್ಕೆ. ಸೊ ಸೊರಾಪುಟ್ಟು ಟೇಸ್ಟ್ ಮಾಡೋಣ. ಘಮ ಘಮ ಅಂತ ಇದೆ. ಅಟ್ ದ ಸೇಮ್ ಟೈಮ್ ಆ ಮೀನ್ದು ಒಂದು ಸೊಗಡು. ಸೊ ಇಲ್ಲಿ ಹಾಕ್ಕೊಂಡು ಫಸ್ಟ್ ಹಂಗೆ ಒಂದು ತುತ್ತು ತೊಗೊಂಬಿಡ್ತೀನಿ. ಕೊಬ್ಬರಿ ಹಾಕಿದ್ದಾರೆ, ಮತ್ತು ಜಾಸ್ತಿ ಮೀನು ಮೋಸ್ಟ್ಲಿ ಸ್ಟೀಮ್ ಮಾಡಿರ್ಬೇಕು ಇದನ್ನು. ಸೊ
ಆ ಮೀನ್ದು ಸೊಗಡಂತೂ ನಾಲ್ಗೆ ಟೇಸ್ಟ್ ಬಡ್ಸ್ ಮೇಲೆ ಸ್ಪ್ರೆಡ್ ಆಗಿಬಿಡುತ್ತೆ. ಕೆಲವೊಂದು ಡಿಶಸ್ಗೆ ಅಂತ ನಾವು ಹುಡ್ಕೊಂಬರ್ಬೋದು. ಮಧುರೈ ಪಾಂಡಿ ಮೆಸ್ಗೆ ಕ್ಲಾಸಿಕ್ ಟೇಸ್ಟ್. ಧೂಳ್ ಧಮಾಕ ಇದು ಮಾತ್ರ. ಸ್ವಲ್ಪ ಪಪ್ಪು ಜೊತೆ ಸೇರಿಸ್ಕೊಂಡು ತಿಂದ್ಬಿಡ್ತೀನಿ. ಇದು ನನ್ನ ಫೇವ್ರೇಟ್. ಇನ್ಮೇಲೆ ಸುರಾ ಪುಟ್ಟು ಇಸ್ ಮೈ ಫೇವ್ರೇಟ್. ತವಾ ಫ್ರೈ ಇದೆಲ್ಲ ತಿಂದಿರ್ತೀವಿ, ಸಾರಲ್ಲೂ ತಿಂದಿರ್ತೀವಿ. ಕ್ಲಾಸಿಕ್ ಗುರು. ಧೂಳ್ ಧಮಾಕ ಶಾರ್ಪ್ ಮಾತ್ರ. ನನಗಂದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ ಮೀನು ಸೊಗಡು ಇರಲಿ ಅಂತ ಮೀನು ಸಾರು ಹಾಕ್ಕೊಂಬಿಡೋಣ. ನೋಡಿ ಯಾವ ಥರ ಇದೆ, ಗಟ್ಟಿಯಾಗಿ ಸಾರು. ತುಂಬ ಚೆನ್ನಾಗಿ ಮಾಡ್ತಾರೆ ಇವರು. ಇವರ ಒಂದು ಹಳೆ ಬ್ರಾಂಚ್ನಲ್ಲಿ ಮೀನು ಸಾರೆಲ್ಲ ಟ್ರೈ ಮಾಡಿದ್ದೀನಿ. ಶಾರ್ಕ್ ತಿಂದಾದ್ಮೇಲೆ ಅನ್ನ ಕಲಿಸ್ತಾ ಇದ್ರೆ ಆ ಮೀನ್ದೊಂದು ಸೊಗಡು ಇದನ್ನಲ್ಲೂ ಜಾಸ್ತಿ ಬರ್ತಾಯಿದೆ. ಲೈಟಾಗಿ ಹುಳಿ, ಎಷ್ಟು ಬೇಕೋ ಅಷ್ಟು ಖಾರ, ಜೊತೆಯಲ್ಲಿ ಸಮುದ್ರದ ಮೀನು ಸಖತ್ತಾಗಿದೆ. ಧೂಳ್ ಧಮಾಕ ಇದನ್ನು. ನಾನು ಓವರಾಗಿ ಹೇಳ್ತಾ ಇದ್ದೀನಿ ಅಂತ ಅನಿಸ್ಬೋದು. ನೀವು ಬಂದು ನೋಡಿ. ಈ ಮೀನು ಸಾರು ಒಂದು ತಗೊಳ್ಳಿ, ಸೂಪ್ ಒಂದು ತಗೊಳ್ಳಿ, ಸಖತ್ತಾಗಿದೆ. ತಡ ಮಾಡಿದೆ, ಬಿರಿಯಾನಿ ಆರೋಗುತ್ತೆ. ಬಿರಿಯಾನಿ ಹಾಕ್ಕೊಂಬಿಡೋಣ. ಒಂದು ಪೀಸ್ ತೊಗೊಳೋಣ. ಜೀರಾ ಸಾಂಬಾರ್ ರೈಸು ಘಮ 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 ಅಂತ ಇದೆ. ಒಳ್ಳೆ ಕಲ್ಲರು, ಟೆಕ್ಸ್ಚರು ನೀವು ನೋಡ್ತಾ ಇರ್ಬೋದು. ರೈಸ್ ಅಂತೂ ಒಳ್ಳೆ ಮಲ್ಲಿಗೆ ಮುಡ್ದಂಗಿದೆ. ಬರೀ ಜೀರಾ ಸಾಂಬಾರ್ ರೈಸ್ ಹಾಕಿ ಮಾಡಿರೋವಂಥ ಒಂದು ಬಿರಿಯಾನಿ. ಮೈಲ್ಡ್ ಇನ್ ಟೇಸ್ಟು, ಮಸಾಲೆ ಎಲ್ಲ ಮೈಲ್ಡ್ ಆಗಿದೆ. ಮಟನ್ದು ಒಂದು ಫ್ಲೇವರ್ಸು ಪ್ರತಿ ಅಗಳನಲ್ಲೂ ಸೇರ್ಕೊಂಡಿದೆ ಅಂತಲೇ ಹೇಳ್ಬೋದು. ಒಳ್ಳೆ ಮಟನ್ನು ನೋಡಿ, ಸಖತ್ತಾಗಿ ಬೆಂದಿದೆ, ದಮ್ಮಾಗಿದೆ ಅಂತಲೇ ಹೇಳ್ಬೋದು. ಸೊ ಟ್ರೈ ಮಾಡಿಬಿಡೋಣ. ಚೆನ್ನಾಗಿ ಬೆಂದಿರೋದೇ ಅಲ್ಲ, ಉಪ್ಪು ಖಾರ ಮಸಾಲೆ ಪರ್ಫೆಕ್ಟಾಗಿ ಹಿಡಿದಿದೆ. ಒಳ್ಳೆ ಮಟನ್ನು. ಮಟನ್ ಚೆನ್ನಾಗಿದ್ಬಿಟ್ರೆ ಬಿರಿಯಾನಿನೂ ಚೆನ್ನಾಗಿರುತ್ತೆ. ಸೂಪರ್. ಫೈನಲ್ ಟಚ್ಚು ಕೋಲಾರ ಉಂಡೆ. ಕೋಲಾರ ಉಂಡೆ ಹಾ ಸೂಪರ್ ಆಗಿದೆ ಗುರು. ಮೇಲೆ ಫುಲ್ಲು ಲೇಯರು ಡೀಪ್ ಫ್ರೈ ಆಗಿದೆ, ಒಳಗಡೆ ಮಸಾಲೆ ಭರಿತವಾದ ಒಂದು ಕೈಮಾ. ಮಾಂಸನೇ ಜಾಸ್ತಿ ಇದೆ, ಅಟ್ ದ ಸೇಮ್ ಟೈಮ್ ಮಸಾಲೆನೂ ಇದೆ. ಟೇಸ್ಟ್ ಅಂತೂ ಸೂಪರ್. ಲಾಸ್ಟ್ನಲ್ಲಿ ಉಳಿಸ್ಕೊಂಡಿದ್ದಕ್ಕೂ ಸಾರ್ಥಕ ಆಯಿತು. ಅಷ್ಟು ಚೆನ್ನಾಗಿದೆ. ಟೇಸ್ಟು ತುಂಬ ಹೊತ್ತು ಬಾಯಲ್ಲಿ ಹಾಗೆ ಉಳ್ಕೊಳುತ್ತೆ, ಅದೊಂದು ಗ್ಯಾರಂಟಿ. ಇದನ್ನ ಮುಗಿಸ್ಬಿಟ್ಟು ಔಟ್ ಹೋಗ್ಸಕ್ಕೆ. ಫೈನಲ್ ಟಚ್ಚು ಎಳ್ನೀರು ಪಾಯಸ. ಸೊ ಸಿಕ್ಕಾಪಟ್ಟೆ ಫೇಮಸ್ ಇಲ್ಲಿ ಮಧುರೈ ಪಾಂಡಿ ಮೆಸ್ಸಲ್ಲಿ. ಸೊ ಯಾವ ಥರ ಇದೆ ನೋಡಿ, ಟೇಸ್ಟ್ ಮಾಡಿಬಿಡೋಣ. ಏನೇ ತೊಗೊಳ್ಳಿ ಒಂದು ಅಥೆಂಟಿಕ್ ಟಚ್ ಇದೆ ಇದಕ್ಕೆ. ಮನೆಗಳಲ್ಲಿ ಯಾವ ಥರ ಮಸಾಲೆ ಎಲ್ಲ ಇರ್ತದೋ ಅದೇ ಥರ ಒಂದು ಡಿಶಸ್ಗೆ ಹಾಕ್ತಾರೆ. ಒಳ್ಳೆ ಪದಾರ್ಥಗಳು ಯೂಸ್ ಮಾಡ್ತಾರೆ. ನಾನು ಕಿಚನ್ ವಿಸಿಟ್ ಮಾಡಿದಾಗ ನೋಡಿದೆ, ಇವರು ಬಳಸುವಂಥ ಒಂದು ಎಣ್ಣೆ ಆಗಲಿ, ಆ ಇಂಗ್ರೀಡಿಯೆಂಟ್ಸ್ ಆಗಲಿ ನಿಜವಾಗ್ಲೂ ತುಂಬಾ ಒಳ್ಳೆ ಕ್ವಾಲಿಟಿ ಇರೋವಂಥ ಒಂದು ಪದಾರ್ಥಗಳನ್ನ ಹಾಕಿ ಇಲ್ಲಿ ಅಡುಗೆ ಮಾಡ್ತಾರೆ. ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ ಈ ಎಪಿಸೋಡ್ ನಿಮಗೆ ಪ್ರೆಸೆಂಟ್ ಮಾಡೋದ್ರಲ್ಲಿ. ನೀವೇನಾದರೂ ಕಮ್ಮನಹಳ್ಳಿ HRBR ಲೇಔಟ್ ರಿಂಗ್ ರೋಡ್ ಕಡೆ ಹೆಬ್ಬಾಳದ ಕಡೆ ಹೋಗ್ತಾ ಇದ್ದಾರೆ ಊಟಕ್ಕೆ ಅಂತ ಹುಡ್ಕೊಂಡು ಬನ್ನಿ, ಬೇಜಾರಂತೂ ಆಗಲ್ಲ. ಮೀಲ್ಸ್ ತೊಗೊಳ್ಳಿ, ಒಂದು ಸೈಡ್ ಡಿಶ್ ತೊಗೊಳ್ಳಿ, ತೃಪ್ತಿಯಾಗಿ ತಿನ್ಬೋದು. ಅದ್ಭುತವಾಗಿದೆ, ಮನೆ ಊಟ ಥರ ಇದೆ. ಫೈನಲ್ ಆಗಿ ಇದನ್ನಂತೂ ಮರಿಬೇಡಿ. ಮತ್ತು ಆ ಶಾರ್ಕ್ದೊಂದು ಪುಟ್ಟು, ಸುರಾ ಪುಟ್ಟು ಅಂತಾರೆ, ಅದನ್ನು ಮಿಸ್ ಮಾಡಬೇಡಿ. ತುಂಬ ರೇರ್ ಸಿಗೋ ಕಡೆ
ತಿನ್ಬಿಡಿ. ಆ ಥರ ಡಿಶಸ್ ಎಲ್ಲ ಮಾಡೋರು ಕಡಿಮೆ ಇದ್ದಾರೆ. ಎಲ್ಲಿ ಸಿಗ್ತಾ ಇದೆ ಆ ಸುರಾಪುಟ್ಟು ಅಂಥದ್ದೆಲ್ಲ. ಸೊ ಬನ್ನಿ ಟ್ರೈ ಮಾಡಿ. ಮಟನ್ ಸೂಪ್ ಇಷ್ಟ ಆಯಿತು, ಬಿರಿಯಾನಿ ಇಷ್ಟ ಆಯಿತು, ಮೀನು ಸಾರು ಅಂತೂ ಅದ್ಭುತ, ಸುರಾಪುಟ್ಟು ಕ್ಲಾಸಿಕ್ಕು, ಲಾಸ್ಟ್ನಲ್ಲಿ ಎಳ್ಳೀರು ಪಾಯಸ ಅದ್ಭುತವಾಗಿದೆ. ಸೊ ಖಂಡಿತ ಮಧುರೈ ಪಾಂಡಿ ಮೆಸ್ನ ನಿಮಗೆ ರೆಕಮೆಂಡ್ ಮಾಡ್ತೀನಿ. ವಿಸಿಟ್ ಮಾಡಿ. ವಿಸಿಟ್ ಮಾಡಿದ್ರೆ ನಮ್ಮನ್ನು ತಿಳ್ಕೊಳ್ಳಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋನ ಜಾಸ್ತಿ ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿಬಿಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನೀವು ಮಾಡ್ತೀರಿ ನಮ್ಮಂಥ ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋನಲ್ಲಿ ಸೋಮು ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.